ಗುಡ್ ಆಫ್ಟರ್ನೂನ್ ಎವ್ರಿವನ್. ಸ್ಟೂಡೆಂಟ್ಸ್, ನಿನ್ನೆ ದಿನ ಕ್ಲಾಸಲ್ಲಿ ನಾವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಹೊಸ ಚಾಪ್ಟರ್ನ ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ನಾವೇನು ಮಾಡಿದ್ವಿ, ನೇಚರ್ ಅಂದರೆ 3 ಲಕ್ಷಣಗಳನ್ನು ಅಥವಾ ಸ್ವರೂಪವನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಯಾವುದು ತತ್ವಗಳ 3 ಲಕ್ಷಣಗಳನ್ನು ಡಿಸ್ಕಸ್ ಮಾಡಿದ್ವಿ. ಯಾವ್ಯಾವ ಅಂತಂದರೆ ಯೂನಿವರ್ಸಲ್ ಅಪ್ಲಿಕೇಬಿಲಿಟಿ ಅಂದರೆ ಸಾರ್ವತ್ರಿಕ ಅನ್ವಯಿಕತೆ ಅಥವಾ ಅನ್ವಯಿಸುವಿಕೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಜನರಲ್ ಗೈಡ್ಲೈನ್ಸ್ ಅಂದರೆ ಅವು ಸಾಮಾನ್ಯ ಮಾರ್ಗಸೂಚಿಗಳಾಗಿರ್ತವೆ ಅಂತ ಅದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಫಾರ್ಮ್ಡ್ ಬೈ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್ ಅಂದರೆ ಆಚರಣೆ ಮತ್ತು ಪ್ರಯೋಗಿಕತೆಗಳಿಂದ ರೂಪುಗೊಂಡಿವೆ ಅಥವಾ ಕೂಡಿವೆ ಅನ್ನೋದ್ರ ಬಗ್ಗೆ 3 ಫೀಚರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಹೌದಾ? ನೆಕ್ಸ್ಟ್ ಇನ್ನು ರಿಮೈನಿಂಗ್ ಥಿಂಗ್ಸ್ ಏನೇನಿದೆ ಅಂದರೆ ಫ್ಲೆಕ್ಸಿಬಲ್ ಅಂದರೆ ನಮನೀಯವಾಗಿವೆ ಅಂತ ಹೇಳ್ತೀವಿ. ಆಮೇಲೆ ಮೇನ್ಲಿ ಬಿಹೇವಿಯರ್ ಅಂದರೆ ಮುಖ್ಯವಾಗಿ ವರ್ತನಾಶೀಲವಾಗಿವೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕಾಸಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಅಂದರೆ ಕಾರಣ ಮತ್ತು ಪರಿಣಾಮದ ಸಂಬಂಧಗಳು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕಾಂಟಿಂಜೆಂಟ್, ಲಾಸ್ಟ್ ಒನ್ ಈಸ್ ಕಾಂಟಿಂಜೆಂಟ್ ಅಂತ ಹೇಳ್ತೀವಿ ಅಂದರೆ ಅನಿಶ್ಚಿತ. ಈ 4 ಪಾಯಿಂಟ್ಸ್ಗಳು ಏನು ಮಾಡಬೇಕಾಗಿದೆ ರೀ, ಇವತ್ತಿನ ಕ್ಲಾಸಲ್ಲಿ ಈ 4 ಲಕ್ಷಣಗಳನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಸಿ ಒನ್ ಬೈ ಒನ್. ಫೋರ್ತ್ ಒನ್ ಈಸ್ ಫ್ಲೆಕ್ಸಿಬಲ್ ಅಂದರೆ ನಮನೀಯತೆ ಅಂತ ಹೇಳ್ತೀವಿ. ನಮನೀಯತೆ ಅಂದರೆ ಏನು ರೀ? ನಮನೀಯತೆ ಅಂತಂದರೆ ನಿರ್ವಹಣೆಯ ತತ್ವಗಳನ್ನು ನಮಗೆ ಬೇಕಾದಂಥ ಸಂದರ್ಭದಲ್ಲಿ ಅವುಗಳನ್ನು ಮಾರ್ಪಾಡು ಮಾಡಬಹುದು. ನಮನೀಯತೆ ಅಂದರೆ ಏನು ರೀ? ವಿ ಕ್ಯಾನ್ ಮಾಡಿಫೈ ಅಕಾರ್ಡಿಂಗ್ ಟು ದ ಸರ್ಕಮ್ಸ್ಟನ್ಸಸ್ ಆರ್ ಅಕಾರ್ಡಿಂಗ್ ಟು ದ ಸಿನಾರಿಯಾ ಆರ್ ಅಕಾರ್ಡಿಂಗ್ ಟು ದ ಕಂಡೀಷನ್ಸ್ ವಿದಿನ್ ದ ಆರ್ಗನೈಜೇಷನ್ ಆರ್ ವಿದಿನ್ ದ ಬಿಸ್ನೆಸ್ ಆರ್ಗನೈಜೇಷನ್. ಅಂದರೆ ಇರುವಂತಹ ತತ್ವಗಳನ್ನು ನಾವು ಕಂಡೀಷನ್ಸ್ಗಳ ಆಧಾರದ ಮೇಲೆ, ಸಂದರ್ಭಗಳ ಆಧಾರದ ಮೇಲೆ ಸಮಯಕ್ಕೆ ತಕ್ಕಂತೆ ನಾವೇನು ಮಾಡ್ಬೋದು, ವ್ಯವಹಾರ ಸಂಘಟನೆಯಲ್ಲಿ ಮಾರ್ಪಾಡು ಮಾಡಬಹುದು, ಬದಲಾವಣೆಯನ್ನು ಮಾಡಬಹುದು ಅಂತ ಹೇಳ್ತೀವಿ. ದೀಸ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆರ್ ಆಲ್ವೇಸ್ ಫ್ಲೆಕ್ಸಿಬಲ್. ದೀಸ್ ಪ್ರಿನ್ಸಿಪಲ್ಸ್ ಆರ್ ನಾಟ್ ರಿಜಿಡ್ ಅಂದರೆ ಇವು ಕಠಿಣವಾಗಿರೋದಿಲ್ಲ. ಕಂಪ್ಯಾರಿಸನ್ ಟು ದ ಸೈನ್ಸ್ ಪ್ರಿನ್ಸಿಪಲ್, ದೀಸ್ ಪ್ರಿನ್ಸಿಪಲ್ ಆರ್ ಫ್ಲೆಕ್ಸಿಬಲ್ ಅಂತ ಹೇಳ್ತೀವಿ. ಅಂದರೆ ವಿಜ್ಞಾನದ ತತ್ವಗಳಿಗೂ ಮತ್ತು ನಿರ್ವಹಣೆಯ ತತ್ವಗಳಿಗೂ ಒಂದು ಸಿಂಪಲ್ ಕಂಪ್ಯಾರಿಸನ್ ನಾವೇನಾದರೂ ಮಾಡಿ ನೋಡಿದರೆ ವಿಜ್ಞಾನದ ತತ್ವಗಳು ಯಾವಾಗಲೂ ಫಿಕ್ಸ್ಡ್ ಇರುತ್ತೆ. ಇದನ್ನು ಹಿಂಗೆ ಮಾಡಿದರೆ ಹಿಂಗೆ ಆಗುತ್ತೆ, ಈ ರೂಟಲ್ಲಿ ಹೋದರೆ ಇದೇ ರಿಸಲ್ಟ್ ಬರುತ್ತೆ, ಫಿಕ್ಸ್ ರಿಸಲ್ಟ್ ಇರುತ್ತೆ. ಆದರೆ ಇದರ ರಿಸಲ್ಟನ್ನು ನಾವೇನು ಮಾಡೋಕ್ಕಾಗಲ್ಲ ರೀ, ಫಿಕ್ಸ್ ಆಗಿ ಹೇಳೋಕ್ಕಾಗಲ್ಲ. ಇನ್ನೊಂದು ಇವೇನಾಗಿರ್ತವೆ ಹೇಳ್ರಿ, ಇವಾಗ ಫಾರ್ ಎಕ್ಸಾಂಪಲ್ ಲಾ ಆಫ್ ಗ್ರಾವಿಟಿ ಅಂತ ಹೇಳಿದೆ. ಕೆಳಗಡೆ ಈ ಚಾಕ್ ಪೀಸನ್ನು ಬಿಟ್ಟರೆ ಇದು ಕೆಳಗಡೆ ಹೋಗುತ್ತೆ, ಕೆಳಗಡೆನೇ ಹೋಗುತ್ತೆ ಅನ್ನೋದು ರಿಸಲ್ಟ್ ಏನಿದೆ ಅಲ್ಲ ಅದು ಫಿಕ್ಸ್. ಆದರೆ ಈ ಅಂಥದ್ದೇ ಏನಾದರೂ ಇಲ್ಲೊಂದು ಅಪ್ಲೈ ಮಾಡಿದ್ರೆ ಹೀಗೆ ರಿಸಲ್ಟ್ ಬರುತ್ತೆ ಅಂತ ಫಿಕ್ಸ್ ಆಗಿ ಹೇಳೋಕ್ಕಾಗಲ್ಲ. ಇವುಗಳನ್ನು ನಾವೇನು ಮಾಡ್ಬೋದು, ಯಾವಾಗ ಬೇಕಾದರೂ ಸಿಚುವೇಶನ್ಗೆ ತಕ್ಕಂತೆ ಏನು ಮಾಡ್ಬೋದು ರೀ, ಮಾರ್ಪಾಡು ಮಾಡಬಹುದು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಆರ್ಗನೈಜೇಷನ್ನಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಹೌದಾ? ಎ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಆ್ಯಂಡ್ ಬಿ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಹೌದಾ? ಎ ಅನ್ನುವಂಥ ವ್ಯಕ್ತಿ ಯಾರ ಮಾತನ್ನು ಕೇಳಿಸ್ಕೊಳ್ಳೋಕೆ ರೆಡಿ ಇರಲ್ಲ, ಯಾವಾಗಲೂ ನಂದೇ ರೈಟ್ ಅಂತಿರ್ತಾನೆ, ಯಾವಾಗಲೂ ಕೇಳಿಸ್ಕೊಳ್ಳಲ್ಲ, ಯಾರ ಮಾತನ್ನು ಕೇಳಿಸ್ಕೊಳ್ಳಲ್ಲ. ಬಟ್ ಬಿ ಅನ್ನುವಂಥ ವ್ಯಕ್ತಿ ಈಸಿಲಿ ಎಲ್ಲರ ಮಾತನ್ನು ಏನು ಮಾಡ್ತಾನೆ, ಎಕ್ಸೆಪ್ಟ್ ಮಾಡ್ಕೊಳ್ತಾನೆ, ಅದನ್ನು ಈಸಿಲಿ ಏನು ಮಾಡ್ತಾನೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾನೆ. ಸೊ ಹಿಂಗಿದ್ದಾಗ ಇಲ್ಲಿ ಮ್ಯಾನೇಜರ್ ಏನನ್ನ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಮ್ಯಾನೇಜರು ಇವರಿಗೆ ಡೈರೆಕ್ಷನನ್ನು ಕೊಡಬೇಕಾದ್ರೆ ಏನು ಡೈರೆಕ್ಷನನ್ನು ಕೊಡಬೇಕು, ಒಂದೇ ವೇನಲ್ಲಿ ಡೈರೆಕ್ಷನನ್ನು ಕೊಡೋಕ್ಕಾಗತ್ತೇನ್ರಿ? ಇಲ್ಲ, ಕೊಡೋಕ್ಕಾಗಲ್ಲ. ಯಾಕಂದರೆ ಅಕಾರ್ಡಿಂಗ್ ಟು ದ ಹ್ಯೂಮನ್ ಬಿಹೇವಿಯರ್ ಏನು ಮಾಡ್ತಾನೆ ಹೇಳ್ರಿ, ಹ್ಯೂಮನ್ ಬಿಹೇವಿಯರ್ನ ಟೆಸ್ಟ್ ಮಾಡ್ತಾನೆ. ಮೊದಲು ಯಾರು ಹೇಗಿದ್ದಾರೆ, ಅವರ ಬಿಹೇವಿಯರ್ ಹೇಗಿದೆ ರೀ, ಅಕಾರ್ಡಿಂಗ್ ಟು ದೋಸ್ ಪೀಪಲ್ ಬಿಹೇವಿಯರ್ ಈ ಶುಡ್ ಗಿವ್ ಅ ಡೈರೆಕ್ಷನ್ ಆನ್ ದೆಮ್. ಅಂದರೆ ಅವ್ರಿಗೇನು ಮಾಡ್ತಾನಂದರೆ ಅವ್ರ ಬಿಹೇವಿಯರ್ ಹೇಗಿದೆ ಮೊದಲು ಅದನ್ನು ತಿಳ್ಕೊಂಡು ಅವರ ಬಿಹೇವಿಯರ್ ಆಧಾರದ ಮೇಲೆ, ಆ ವ್ಯಕ್ತಿಗಳು ಇರುವಂಥ ಆಧಾರದ ಮೇಲೆ ಅಥವಾ ಸಿಚುಯೇಷನ್ ಆಧಾರದ ಮೇಲೆ ಏನು ಮಾಡ್ತಾನೆ ರೀ, ಅದೇ ಡೈರೆಕ್ಷನ್ನೇ ಇರ್ಬೋದು, ಅದೇ ಪ್ರಿನ್ಸಿಪಲೇ ಇರ್ಬೋದು. ಆದರೆ ಹೇಳುವಂಥ ಡೈರೆಕ್ಷನ್ ಏನಿರುತ್ತೆ ಹೇಳ್ರಿ, ವೇ ಆಫ್ ಟಾಕಿಂಗ್ ಏನಿರುತ್ತಲ್ಲ ಚೇಂಜ್ ಆಗುತ್ತೆ. ಯಾಕೆ ಹೇಳ್ರಿ, ಪರ್ಸ್ನಾಲಿಟಿ ಏನಾಗಿರುತ್ತೆ ರೀ, ಚೇಂಜ್ ಆಗಿರುತ್ತೆ. ಇವರಿಂದ ಈ ವ್ಯಕ್ತಿಗೆ ಭಿನ್ನವಾಗಿದ್ದಾನೆ. ಹಾಗಿದ್ದಾಗ ಸೊ ಅಂಥ ಸಿಚುವೇಷನಲ್ಲಿ ಏನಾಗುತ್ತೆ, ಚೇಂಜ್ ಮಾಡಬೇಕಾಗತ್ತೆ. ಸೊ ಎಟ್ ದ ಸೇಮ್ ಟೈಮ್ ಆರ್ಗನೈಜೇಷನ್ ಅನ್ನೋದು ಕೂಡ ಹಾಗೆ ರೀ. ಆರ್ಗನೈಜೇಷನಲ್ಲಿ ಸಿಚುಯೇಷನ್ಸ್ ಹೇಗಿರುತ್ತೆ ಅದರ ಆಧಾರದ ಮೇಲೆ ಏನು ಮಾಡಲಾಗುತ್ತೆ ರೀ, ಸಿಚುಯೇಷನ್ಗಳ ಆಧಾರದ ಮೇಲೆ ಏನು ಮಾಡಲಾಗುತ್ತೆ, ಇವುಗಳನ್ನು
ಅಪ್ಲೈ ಮಾಡಲಾಗುತ್ತೆ. ಅಂದರೆ ಅವುಗಳ ಆಧಾರದ ಮೇಲೆ ಅವುಗಳನ್ನು ಬದಲಾವಣೆ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಸೆಂಟ್ರಲೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್ ಅಂತ ಬರುತ್ತೆ. ಅಂದರೆ ಅಧಿಕಾರದ ಕೇಂದ್ರೀಕರಣ ಮತ್ತು ಅಧಿಕಾರದ ವಿಕೇಂದ್ರೀಕರಣಗಳು ಅಂತ ಬರ್ತವೆ. ಏನು ಮೇಡಮ್ ಹಂಗಂದ್ರೆ ಅಂತ ನೀವು ಕೇಳ್ಬೋದು. ಸಿಂಪಲಾಗಿ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಅದರದೇ ಆದಂಥ ಒಂದು ಚಾಪ್ಟರ್ ಬರುತ್ತೆ, ಆವಾಗ ಡಿಸ್ಕಸ್ ಮಾಡೋಣ. ಸೆಂಟ್ರಲೈಸೇಷನ್ ಅಂದರೆ ಅಲ್ಲಿ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರ ಮೇಲಿನ ಅಧಿಕಾರಿಗಳು ಇರ್ತಾರೆ. ಅಲ್ಲಿ ಟೋಟಲ್ ಆರ್ಗನೈಸೇಷನ್ನ ಸಂಬಂಧಪಟ್ಟಂಗೆ ತೆಗೆದುಕೊಳ್ಳುವಂಥ ಅಧಿಕಾರ ಕೇವಲ ಕೆಲವೇ ವ್ಯಕ್ತಿಗಳಲ್ಲಿ ಅದು ಕೇಂದ್ರೀಕೃತವಾಗಿದ್ದರೆ ಅದನ್ನು ಸೆಂಟ್ರಲೈಸೇಷನ್ ಅಂದರೆ ಕೇಂದ್ರೀಕರಣ ಅಂತ ಹೇಳ್ತೀವಿ. ಡಿಸೆಂಟ್ರಲೈಸೇಷನ್ ಅಂತಂದರೆ ಅಲ್ಲಿ ಅಧಿಕಾರ ಅನ್ನೋದು ಹರಿದು ಹಂಚಿ ಹೋಗುತ್ತೆ. ಅಂದರೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಹಂಚಿಕೆ ಮಾಡಿ ಕೊಡ್ತಾರೆ. ಅದಕ್ಕೆ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಆನ್ ದ ಬೇಸಿಸ್ ಆಫ್ ಆರ್ಗನೈಸೇಷನ್ ನೇಚರ್ ಆ್ಯಂಡ್ ಆನ್ ದ ಬೇಸಿಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಅಂದರೆ ಆರ್ಗನೈಸೇಷನ್ ಅಂದರೆ ಸಂಘಟನೆ ಯಾವ ಗಾತ್ರದಿದೆ, ಅದರ ಸ್ವರೂಪ ಹೇಗಿದೆ ಅನ್ನೋದ್ರ ಆಧಾರದ ಮೇಲೆ ಏನು ಮಾಡಲಾಗುತ್ತೆ ಹೇಳ್ರಿ, ಅಧಿಕಾರವನ್ನು ಕೊಡಲಾಗುತ್ತೆ. ಹಾಗಾದರೆ ಅದು ಚಿಕ್ಕ ಮಟ್ಟದಿತ್ತಂದರೆ ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಅದೇನು ಕೇಂದ್ರೀಕರಣ ಆಗಿರುತ್ತೆ. ದೊಡ್ಡ ಪ್ರಮಾಣದಲ್ಲಿತ್ತಂದರೆ ಲೆವೆಲ್ಸನ್ನು ಮಾಡಬೇಕಾಗುತ್ತೆ. ಈಗ ಮ್ಯಾನೇಜ್ಮೆಂಟಿಗೆ ಹೆಂಗೆ ಲೆವೆಲ್ಸನ್ನು ಮಾಡ್ತೀವೋ ಹಾಗೆ ಆ ಲೆವೆಲಿಗೆ ತಕ್ಕಂಗೆ ಏನು ಮಾಡಲಾಗುತ್ತೆ ಹೇಳ್ರಿ, ಸ್ಟೆಪ್ ಬೈ ಸ್ಟೆಪ್ಪು ಅಧಿಕಾರವನ್ನು ಹಂಚಿಕೆ ಮಾಡಲಾಗುತ್ತೆ. ಹಾಗಾದರೆ ಈಗ ಏನು ಮಾಡಲಾಗುತ್ತೆ, ಆನ್ ದ ಬೇಸಿಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಆರ್ಗನೈಸೇಷನ್ ಹೇಗೆ ಇದೆ ಅದರ ಆಧಾರದ ಮೇಲೆ ಅದನ್ನು ವರ್ಗೀಕರಣ ಮಾಡಲಾಗುತ್ತೆ. ಅದೇ ರೀತಿಯೇ ಫ್ಲೆಕ್ಸಿಬಲ್ ಅಂದರೆ ಇಲ್ಲಿ ತತ್ವಗಳು ಕೂಡ ಹಾಗೇನೆ, ತತ್ವಗಳನ್ನು ಹಿಂಗೆ ಇದ್ದಾವೆ, ಇದು ಹಿಂಗೆ ಇರಬೇಕು, ಇದು ಹೀಗೆ ಇದೆ, ಇದನ್ನು ಹಿಂಗೆ ಫಾಲೋ ಮಾಡಬೇಕು. ಒಂದೊಂದು ಆರ್ಗನೈಸೇಷನ್ಗೆ ಅದೇನಾಗ್ಬೋದು ರೀ, ಅಡಾಪ್ಟ್ ಆಗಬಹುದು, ಒಂದೊಂದು ಆರ್ಗನೈಸೇಷನ್ಗೆ ಅದು ವರ್ಕ್ ಆಗದೇ ಇರ್ಬೋದು. ಹಾಗೆ ಅದಕ್ಕೆ ಸಮಯಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಅವುಗಳನ್ನು ಏನು ಮಾಡಲಾಗುತ್ತೆ ರೀ, ಬದಲಾವಣೆ ಮಾಡಲೇಬೇಕಾಗತ್ತೆ. ಹಾಗಾದರೆ ವಿ ಕ್ಯಾನ್ ಯೂಸ್ ದೀಸ್ ಪ್ರಿನ್ಸಿಪಲ್ಸ್ ಡಿಫ್ರೆಂಟ್ಲಿ ಅಕಾರ್ಡಿಂಗ್ ಟು ದ ಸಿಚುವೇಶನ್ಸ್. ಅಂದರೆ ಇವುಗಳನ್ನು ಡಿಫ್ರೆಂಟಾಗಿ ನಾವೇನು ಮಾಡಬೇಕಾಗತ್ತೆ ರೀ, ಅಪ್ಲೈ ಮಾಡಬೇಕಾಗತ್ತೆ. ಡಿಫ್ರೆಂಟ್ ಕಂಡೀಷನ್ನಲ್ಲಿ ಡಿಫ್ರೆಂಟಾಗಿಯೇ ನಾವು ಅಪ್ಲೈ ಮಾಡಬೇಕಾಗತ್ತೆ. ಇದರ ಅರ್ಥ ಇಷ್ಟೇ, ವಿ ಕ್ಯಾನ್ ಮಾಡಿಫೈ ಅಕಾರ್ಡಿಂಗ್ ಟು ದ ಸರ್ಕಮ್ಸ್ಟೆನ್ಸಸ್ ಆರ್ ಅಕಾರ್ಡಿಂಗ್ ಟು ದ ಸಿನಾರಿಯಾ ಆರ್ ಅಕಾರ್ಡಿಂಗ್ ಟು ದ ಕಂಡೀಷನ್ಸ್. ಅಂದರೆ ಇವುಗಳು ಈಗ ಹಿಂಗೆ ಇದ್ದ ತತ್ವಗಳನ್ನು ಹಿಂಗೆ ನಾವು ಅಪ್ಲೈ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ, ಅಪ್ಲೈ ಮಾಡಲೇಬೇಕು ಅಂತ ಅಲ್ಲ. ಯಾಕಂದರೆ ಇವುಗಳನ್ನು ಬದಲಾವಣೆ ಮಾಡಬೇಕಾಗುತ್ತೆ. ಯಾಕಂದರೆ ಈ ತತ್ವಗಳನ್ನು ನಾವು ಅಪ್ಲೈ ಮಾಡಿ ನೋಡೋದು ಯಾವುದೋ ಮಷೀನ್ಸ್ಗೆ ಅಲ್ಲ, ಯಾವುದೋ ನಿರ್ಜೀವ ವಸ್ತುಗಳಿಗಲ್ಲ. ಈ ತತ್ವಗಳನ್ನು ನಾವು ಅಪ್ಲೈ ಮಾಡೋದು ಯಾವುದ್ರ ಮೇಲೆ ರೀ, ಹ್ಯೂಮನ್ ಬೀಯಿಂಗ್ಸ್ ಮೇಲೆ, ಅಂದರೆ ಮನುಷ್ಯರ ಮೇಲೆ, ಹ್ಯೂಮನ್ ರಿಸೋರ್ಸಸ್ ಮೇಲೆ ನಾವು ಅವುಗಳನ್ನು ಅಪ್ಲೈ ಮಾಡಿ ನೋಡ್ತೀವಿ. ಹಾಗಾದರೆ ಹ್ಯೂಮನ್ ರಿಸೋರ್ಸ್ ಏನಾಗುತ್ತೆ ಹೇಳ್ರಿ, ಮನುಷ್ಯನ ವರ್ತನೆಗಳು, ನಡವಳಿಕೆಗಳು ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗ್ತವೆ. ಹಾಗಾದರೆ ಬದಲಾವಣೆಯ ಜೊತೆಗೆ ನಾವೇನು ಮಾಡಬೇಕಾಗುತ್ತೆ ಹೇಳ್ರಿ, ಈ ಪ್ರಿನ್ಸಿಪಲ್ಸ್ಗಳನ್ನು ಮಾರ್ಪಾಡು ಮಾಡಲೇಬೇಕಾಗುತ್ತೆ. ಅದನ್ನು ನಾವು ಫ್ಲೆಕ್ಸಿಬಲ್ ಅಂತ ಕರಿತೀವಿ. ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಮೇನ್ಲಿ ಬಿಹೇವಿಯರ್ ಅಂದರೆ ಮುಖ್ಯವಾಗಿ ಇವೇನಾಗಿರ್ತವೆ ರೀ, ವರ್ತನಾಶೀಲವಾಗಿರ್ತವೆ ಅಂತ ಹೇಳ್ತೀವಿ. ಈಗ ನೋಡ್ರಿ, ಒಂದು ಆರ್ಗನೈಸೇಷನ್ ಇದೆ ಅಂದ್ರೆ ಆರ್ಗನೈಸೇಷನಲ್ಲಿ ಮೇನ್ ಏನಿರ್ಬೇಕು ಹೇಳ್ರಿ, ಮ್ಯಾನೇಜ್ಮೆಂಟ್ ಇರುತ್ತೆ ಅಂತ ಹೇಳ್ತೀವಿ. ಆರ್ಗನೈಸೇಷನಲ್ಲಿ ಏನಿರುತ್ತೆ ರೀ, ಮ್ಯಾನೇಜ್ಮೆಂಟ್ ಇರುತ್ತೆ. ಹಾಗಾದರೆ ಈ ಮ್ಯಾನೇಜ್ಮೆಂಟ್ ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ ಹೇಳ್ರಿ, ಹ್ಯೂಮನ್ ಬೀಯಿಂಗ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ, ಹ್ಯೂಮನ್ ಬೀಯಿಂಗ್ಸ್ಗೆ ಇದೇನಾಗಿರುತ್ತೆ ರೀ, ರಿಲೇಟೆಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಮ್ಯಾನೇಜ್ಮೆಂಟನ್ನು ಯಾವುದ್ರ ಮೇಲೆ ಮಾಡ್ತೀವಿ ನಾವು, ಯಾವುದ್ರ ಮೇಲೆ ವ್ಯವಸ್ಥಾಪನೆಯನ್ನು ಮಾಡ್ತೀವಿ, ಯಾವುದ್ರ ಮೇಲೆ ನಿರ್ವಹಣೆಯನ್ನು ಮಾಡ್ತೀವಿ, ಮನುಷ್ಯರ ಮೇಲೆ ಮಾಡ್ತೀವಿ. ಹಾಗಾದರೆ ಹ್ಯೂಮನ್ ರಿಸೋರ್ಸಸ್ಗೆ ಏನಾಗಿರುತ್ತೆ ಹೇಳ್ರಿ, ಇದು ಯಾವಾಗಲೂ ಹ್ಯೂಮನ್ ಬೀಯಿಂಗ್ಸ್ಗೆ ಅಥವಾ ಹ್ಯೂಮನ್ ರಿಸೋರ್ಸಸ್ಗೆ ನೇರವಾಗಿ ರಿಲೇಟೆಡ್ ಆಗಿರುತ್ತೆ. ಹಂಗೇನೆ ಕೂಡ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಗಳೇನಿದಾವಲ್ರಿ, ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಗಳು ಕೂಡ ಏನಾಗಿರ್ತವೆ ರೀ, ಹ್ಯೂಮನ್ ರಿಸೋರ್ಸಸ್ಗೆ ನೇರವಾಗಿ ರಿಲೇಟೆಡ್ ಆಗಿರ್ತವೆ. ಹಾಗಾದರೆ ಹ್ಯೂಮನ್ ರಿಸೋರ್ಸಸ್ಗೆ ನೇರವಾಗಿ ರಿಲೇಟೆಡ್ ಆಗಿರ್ತವಂತಂದರೆ ಮಾನವ ಸಂಪನ್ಮೂಲಗಳು ಅದಕ್ಕೆ ರಿಲೇಟೆಡ್ ಆಗಿರ್ತವೆ, ಅದಕ್ಕೆ ಸಂಬಂಧಿಸಿದಂಥವು ಆಗಿರ್ತವೆ ಪ್ರಿನ್ಸಿಪಲ್. ಹಾಗಾದರೆ ಮನುಷ್ಯರಿಗೆ ಅವರದೇ ಆದ ವರ್ತನೆಗಳು ಇರ್ತವೋ ಇಲ್ವೋ, ಇರ್ತವೆ. ನಡವಳಿಕೆಗಳು ಇರ್ತವೆ ಇಲ್ವೋ, ಇರ್ತವೆ. ಹಾಗಾದರೆ ಮನುಷ್ಯನಿಗೆ ಏನಿರ್ತಾರೆ, ಅವ್ರದ್ದೇ ಆದಂಥ ದೇ ಹ್ಯಾವ್ ದೇರ್ ಓನ್ ಬಿಹೇವಿಯರ್ಸ್, ಅಂದರೆ ಅವ್ರದ್ದೇ ಆದಂಥ ವರ್ತನೆಗಳಿರ್ತವೆ. ಈ ವರ್ತನೆಗಳ ಮೇಲೇ ಏನು ಮಾಡಲಾಗುತ್ತೆ ಹೇಳ್ರಿ, ಮನುಷ್ಯರಿಗೆ ಏನಿರ್ತಾವೆ ರೀ, ಅವ್ರದ್ದೇ ಆದಂಥ ವರ್ತನೆಗಳಿರ್ತವೆ. ಹಾಗಾದರೆ ಈ ವರ್ತನೆಗಳ ಮೇಲೇ ಏನು ಮಾಡಲಾಗುತ್ತೆ ಹೇಳ್ರಿ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಡೈರೆಕ್ಟಾಗಿ ಏನಾಗುತ್ತೆ ಹೇಳ್ರಿ, ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಈ ವರ್ತನೆಗಳ ಮೇಲೇ ನೇರವಾಗಿ
ಈ ತತ್ವಗಳು ಪರಿಣಾಮವನ್ನು ಬೀರ್ತವೆ ಅಂತ ಹೇಳ್ತೀವಿ. ಅಂದರೆ ಈ ಪ್ರಿನ್ಸಿಪಲ್ಗಳನ್ನು ಮಾನವನ ವರ್ತನೆಗಳ ಮೇಲೆ ಅಪ್ಲೈ ಮಾಡಿ ನೋಡಲಾಗುತ್ತೆ. ಮಾನವ ಅಂದರೆ ಮನುಷ್ಯರ ಬಿಹೇವಿಯರ್ಗಳ ಮೇಲೆ ಇವುಗಳನ್ನು ಅಪ್ಲೈ ಮಾಡಿ ನೋಡಲಾಗುತ್ತೆ, ಅಂದರೆ ಅನ್ವಯಿಸಿ ನೋಡಲಾಗುತ್ತೆ. ಅದರಿಂದ ಹೇಗೆ ರಿಸಲ್ಟ್ ಬರುತ್ತೆ ಅನ್ನೋದನ್ನು ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ. ಇವೇನಾಗಿರ್ತವೆ ರೀ, ಮೇನ್ಲಿ ಬಿಹೇವಿಯರಲ್ ಅಂದರೆ ಏನ್ರಿ, ಮುಖ್ಯವಾಗಿ ವರ್ತನಾಶೀಲವಾಗಿವೆ. ಅಂದರೆ ಮನುಷ್ಯರಿಗೆ ವರ್ತನೆಗಳಿವೆ, ಮನುಷ್ಯರಿಗೆ ನಡವಳಿಕೆಗಳಿವೆ. ಆ ವರ್ತನೆಗಳು ಆಗಾಗ ಬದಲಾಗ್ತಾ ಇರ್ತವೆ. ಅಂಥ ವರ್ತನೆಗಳ ಮೇಲೆ ಇವುಗಳನ್ನು ಅಪ್ಲೈ ಮಾಡಿ ನೋಡಲಾಗುತ್ತೆ, ಇವುಗಳನ್ನು ನೇರವಾಗಿ ಅನ್ವಯಿಕೆ ಮಾಡಿ ನೋಡಲಾಗುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲೇನಾಗಿರುತ್ತೆ ಹೇಳ್ರಿ, ಎಸ್ಟಾಬ್ಲಿಷಿಂಗ್ ದ, ಆಮೇಲೆ ಇನ್ನೊಂದು ಏನು ಮಾಡುತ್ತಂದರೆ ಈ ವರ್ತನೆಗಳು ಏನಾಗ್ತಂದರೆ ಎಸ್ಟಾಬ್ಲಿಷಿಂಗ್ ಬಿಟ್ವೀನ್ ದ ಹ್ಯೂಮನ್ ಆ್ಯಂಡ್ ಎಸ್ಟಾಬ್ಲಿಷಿಂಗ್ ದ ರಿಲೇಷನ್ಶಿಪ್ ಇನ್ ಬಿಟ್ವೀನ್ ದ ಹ್ಯೂಮನ್ ಆ್ಯಂಡ್ ಮಟೀರಿಯಲ್ ಅಂತ ಹೇಳ್ತೀವಿ. ಅಂದರೆ ನೀವು ಕೇಳ್ಬೋದು ಯಾವುದರ ಮಧ್ಯೆ ಸಂಬಂಧವನ್ನು ಏರ್ಪಡಿಸುತ್ತೆ ಈ ಪ್ರಿನ್ಸಿಪಲ್ ಅಂತ. ಅಂದರೆ ಮಟೀರಿಯಲ್ಸ್ ಅಂದರೆ ವಸ್ತುಗಳು ಮತ್ತು ಮನುಷ್ಯನ ಮಧ್ಯೆ ಒಂದು ಸಂಬಂಧವನ್ನು ಏರ್ಪಡಿಸುತ್ತೆ ಅಂತ ಹೇಳ್ತೀವಿ. ಹೇಗೆ ಮೇಡಮ್ ಅದು ನಿರ್ಜೀವ ವಸ್ತು, ನಾವು ಮನುಷ್ಯರು ಹೇಗೆ ಸಂಬಂಧ ಏರ್ಪಡುತ್ತೆ ಅಂತ ನೀವು ನನಗೆ ಕ್ವಶನ್ ಮಾಡ್ಬೋದು. ಇಂಡೈರೆಕ್ಟಾಗಿ ಹೇಳಬೇಕು ಅಥವಾ ಡೈರೆಕ್ಟಾಗಿ ಹೇಳೋದಾದರೆ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಹೆಂಗಂದರೆ ಈಗ ನೋಡ್ರಿ, ಪರ್ಸನ್ಸ್ಗೆ ಎಷ್ಟು ವ್ಯಾಲ್ಯೂವನ್ನು ಕೊಡಬೇಕು ಹಾಗೆ ನಾವು ವಸ್ತುಗಳಿಗೂ ಕೂಡ ಏನು ಮಾಡಬೇಕಾಗುತ್ತೆ ರೀ, ವ್ಯಾಲ್ಯೂವನ್ನು ಕೊಡಬೇಕು. ಮಷಿನ್ಸ್ ಇರ್ಬೋದು, ಇನ್ನಿತರ ಯಾವುದೇ ಉಪಕರಣಗಳಿರ್ಬೋದು, ಯಾವುದೇ ಮಟೀರಿಯಲ್ಸ್ ಇರ್ಬೋದು, ಆ ಮಟೀರಿಯಲ್ಸನ್ನು ನಾವೇನು ಮಾಡಿರ್ತೀವಿ, ದುಡ್ಡು ಕೊಟ್ಟು ಖರೀದಿ ಮಾಡಿರ್ತೀವಿ. ಆ ಮಷಿನ್ಸ್ ಎಷ್ಟೋ, ಆ ಮಷಿನ್ ಯಾವುದೋ ಕೆಲಸಕ್ಕೆ ನಮಗೆ ಯೂಸ್ ಆಗ್ತಾ ಇರುತ್ತೆ, ಆ ಮಷಿನ್ಲಿದ್ದಾನೆ ಒಂದು ಕೆಲಸ ಆಗ್ತಾ ಇರುತ್ತೆ ಅಂದಾಗ ಅದ್ರ ಬಗ್ಗೆ ಕೇರ್ ತಗೊಳ್ಳೇಬೇಕು ನಾವು. ಹಾಗಾದರೆ ಅದಕ್ಕೂ ಕೂಡ ಒಂದು ವ್ಯಾಲ್ಯೂವನ್ನು ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಒಂದು ಅಟ್ಯಾಚ್ಮೆಂಟ್ ಇತ್ತು ಅಂದರೆ ಅವಾಗ ಏನಾಗುತ್ತೆ ಹೇಳ್ರಿ, ನಮಗೆ ಅದಕ್ಕೆ ಒಂದು ಅಟ್ಯಾಚ್ಮೆಂಟ್ ಇತ್ತಂದರೆ ಅದಕ್ಕೂ ವ್ಯಾಲ್ಯೂ ಕೊಡ್ತೀವಿ, ಮನುಷ್ಯರಿಗೂ ನಾವೇನು ಮಾಡ್ತೀವಿ ರೀ, ವ್ಯಾಲ್ಯೂ ಕೊಡ್ತೀವಿ. ಹಾಗೆ ಇದೇನಾಗುತ್ತೆ ಹೇಳ್ರಿ, ಮೇನ್ಲಿ ಬಿಹೇವಿಯರ್ ಅಂತಂದರೆ ನಿರ್ವಹಣೆಯ ತತ್ವಗಳು ಯಾವಾಗಲೂ ಮನುಷ್ಯನ ವರ್ತನೆ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರ್ತವೆ. ನಿರ್ವಹಣೆಯ ತತ್ವಗಳನ್ನು ಮನುಷ್ಯರ ವರ್ತನೆಗಳ ಮೇಲೇ ಅನ್ವಯಿಕೆ ಮಾಡಿ ನೋಡಲಾಗುತ್ತೆ ಅಂತ ಹೇಳ್ತೀವಿ. ಹೌದಾ? ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ವಾಟ್, ದೆನ್ ದೇ ಸೇ ಕಾಸಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್. ಆಲ್ರೆಡಿ ನಿಮಗೆ ಗೊತ್ತು ಇದು ಕಾರಣ ಮತ್ತು ಪರಿಣಾಮಗಳ ಸಂಬಂಧ. ಅಂದರೆ ಎಲ್ಲಿ ನೋಡಿದ್ವಿ ರೀ, ಸೈನ್ಸ್ ಫೀಚರು ಮತ್ತು ಇದಕ್ಕೆ ಯಾವುದಕ್ಕೆ ಮ್ಯಾನೇಜ್ಮೆಂಟ್ ಫೀಚರ್ಗೂ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದ್ವಲ್ಲ ಅವಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಇದನ್ನು ನೋಡಿದ್ವಿ ನಾವು. ಇಲ್ಲೂ ಕೂಡ ಅಷ್ಟೇ, ಕಾಸಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಅಂತಂದರೆ ಯಾವಾಗಲೂ ಈ ತತ್ವಗಳು ಯಾವುದಕ್ಕೆ ರಿಲೇಟೆಡ್ ಆಗಿರ್ತವೆ ಅಂದರೆ ಕಾರಣ ಮತ್ತು ಪರಿಣಾಮಕ್ಕೆ ಸಂಬಂಧಪಟ್ಟಂಥವು ಆಗಿರ್ತವೆ ಅಂತ ಹೇಳ್ತೀವಿ. ಅಂದರೆ ಈ ತತ್ವಗಳು ಕೂಡ ಒಂದು ಏನಾದರೂ ತತ್ವಗಳನ್ನು ಮಾಡಬೇಕಾದ್ರೆ, ತತ್ವಗಳನ್ನು ಅಪ್ಲೈ ಮಾಡಿದಾಗ ಅದರ ಬಿಹೈಂಡಲ್ಲಿ ಏನಾದರೂ ಒಂದು ರೀಸನ್ ಇರುತ್ತೆ. ಅದರ ಬಿಹೈಂಡಲ್ಲಿ ಏನಾಗಿರುತ್ತೆ ರೀ, ಅದರದೇ ಆದಂಥ ಏನಾದರೂ ಒಂದು ರೀಸನ್ ಇರುತ್ತೆ. ಹಾಗಾದರೆ ಈ ತತ್ವಗಳನ್ನು ನೇರವಾಗಿ ನಾವು ಮನುಷ್ಯರ ಮೇಲೆ ಅಪ್ಲೈ ಮಾಡೋದ್ರಿಂದ ಈ ತತ್ವಗಳು ಯಾವಾಗಲೂ ಪರ್ಫೆಕ್ಟ್ ಆಗಿರ್ತವೆ ಅಂತ ಹೇಳೋಕ್ಕಾಗಲ್ಲ, ಪರಿಪೂರ್ಣತೆಯಿಂದ ಕೂಡಿರ್ತವೆ ಅಂತ ಹೇಳೋಕ್ಕಾಗಲ್ಲ. ಹಾಗಾದರೆ ಕಾರಣ ಮತ್ತು ಪರಿಣಾಮದ ಸಂಬಂಧಗಳು ಇರ್ಬೋದು, ಆದರೆ ಕಾರಣ ಮತ್ತು ಕಾರಣದಿಂದ ಆಗುವಂಥ ಏನು ಪರಿಣಾಮ ಇದೆಯಲ್ಲ, ಏನು ರಿಸಲ್ಟ್ ಇದೆಯಲ್ಲ, ಎಫೆಕ್ಟ್ ಏನಿದೆಯಲ್ಲ, ಹೀಗೆ ರಿಸಲ್ಟ್ ಬರುತ್ತೆ. ಹಿಂಗೆ ಮಾಡಿದರೆ ಇದು ಸರಿಯಾದ ರಿಸಲ್ಟ್ ಬರುತ್ತೆ, ಹಿಂಗೆ ಮಾಡಿದರೆ ತಪ್ಪು ರಿಸಲ್ಟ್ ಬರುತ್ತೆ, ಇದು ಹಿಂಗಾದರೆ ಹಿಂಗೆ ಎಫೆಕ್ಟ್ ಆಗುತ್ತೆ ಅಂತ ಯಾವಾಗಲೂ ಏನು ಹೇಳೋಕ್ಕಾಗಲ್ಲ ರೀ, ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಹಾಗಿದ್ದಾಗ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಅಂದರೆ ಕಾರಣ ಏನೇ ಇರ್ಬೋದು, ಆದರೆ ಅದರಿಂದ ಬರುವಂಥ ಪರಿಣಾಮ, ಈ ಪ್ರಿನ್ಸಿಪಲ್ಸ್ ಅಂದರೆ ಈ ತತ್ವಗಳನ್ನು ಅಪ್ಲೈ ಮಾಡೋದು ಯಾವುದ್ರ ಮೇಲೆ, ಮನುಷ್ಯರ ಮೇಲೆ ಅಪ್ಲೈ ಮಾಡೋದ್ರಿಂದ ಮನುಷ್ಯರಿಂದ ವಾಪಸ್ ನಮಗೆ ಔಟ್ಪುಟ್ ಬರುತ್ತಲ್ಲ, ಅಂದರೆ ರಿಸಲ್ಟು, ಎಫೆಕ್ಟು, ಪರಿಣಾಮ ಬರುತ್ತಲ್ಲ, ಅದು ಯಾವಾಗಲೂ ಎಕ್ಸಾಕ್ಟ್ ಆನ್ಸರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಏನು ಬೇಕಾದರೂ ಆಗಬಹುದು. ಹೌದಾ? ಎಕ್ಸಾಕ್ಟ್ ಆನ್ಸರ್ ಬರುತ್ತೆ, ಹಿಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಕೂಡ ಅಷ್ಟೇ, ಇಲ್ಲಿ ಏನಾಗಿರುತ್ತೆ, ಕಾರಣ ಮತ್ತು ಪರಿಣಾಮಗಳ ಸಂಬಂಧ ಅಂದರೆ ಕಾರಣ ಏನೇ ಇರ್ಬೋದು, ಆದರೆ ಪರಿಣಾಮ ಮಾತ್ರ ಎಕ್ಸಾಕ್ಟ್ ಆನ್ಸರ್ ಇರಲ್ಲ ಅಂತ ಹೇಳ್ತೀವಿ. ಹಾಗಿದ್ದಾಗ ಕಾಸ್ ಆ್ಯಂಡ್ ಎಫೆಕ್ಟು ಯಾವಾಗಲೂ ಫಿಕ್ಸ್ ಆಗಿರುತ್ತೆ, ಅದರ ರಿಸಲ್ಟ್ ಫಿಕ್ಸ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಕ್ಯಾನ್ ಚೇಂಜ್ ಅಟ್ ಎನಿ ಟೈಮ್, ಅಂದರೆ ಯಾವಾಗ ಬೇಕಾದರೂ ನಾವು ಮಾಡಿಫೈ ಮಾಡ್ಬೋದು ಅಂತ ಹೇಳಿದೆ. ಹಾಗಾದರೆ ರಿಸಲ್ಟ್ ಕೂಡ ಏನಾಗ್ಬೋದು ರೀ, ಯಾವಾಗ ಬೇಕಾದ್ರೂ ಏನು ಬೇಕಾದರೂ ಬರ್ಬೋದು, ಅದನ್ನು ಊಹೆ ಮಾಡ್ಬೋದು, ಆದರೆ ಹಿಂಗೆ ರಿಸಲ್ಟ್ ಬರುತ್ತಂತ ನಾವು ಹೇಳೋಕ್ಕಾಗಲ್ಲ. ಹಾಗಾದರೆ ಸಿಚುವೇಶನ್ಸ್ ಆರ್ ಚೇಂಜಿಂಗ್ ವಿದಿನ್ ದ ಆರ್ಗನೈಜೇಷನ್, ಸೊ we can modify according to that situations, we can modify these principles according to that situations. ಹಾಗೆ ನಾವು ಮಾಡಿಫೈ ಮಾಡಿದಾಗೂ ಕೂಡ ರಿಸಲ್ಟ್ ಆರ್ ಎಫೆಕ್ಟ್ ಏನಾಗಿರ್ಬೋದು ರೀ, ಎಕ್ಸಾಕ್ಟ್ ಇರಲ್ಲ. ಆದರೆ ಸೈನ್ಸಲ್ಲಿ ಕಾರಣ ಮತ್ತು ಪರಿಣಾಮದ ಸಂಬಂಧಗಳು ಎಕ್ಸಾಕ್ಟ್ ಇರುತ್ತೆ. ಇಲ್ಲಿ
ಶೋರ್ ಆಗಿ ಯಾವುದೇ ಆನ್ಸರ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಡೈರೆಕ್ಷನನ್ನು ತೋರಿಸ್ತವೆ ಇವು ಅಷ್ಟೇ. ಯಾವುದು? ಪ್ರಿನ್ಸಿಪಲ್. ಹಿಂಗೆ ಆಗ್ಬೋದು, ಈ ರೀತಿ ಬರ್ಬೋದು ಅಂತ ಏನು ಮಾಡ್ತಾವ್ರಿ? ಡೈರೆಕ್ಷನನ್ನು ತೋರಿಸ್ತವೆ. ಆದರೆ ಹಿಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಯಾವುದೋ ಒಂದು ಹುಡುಗನಿಗೆ ಹೊಡೆದ್ಬಿಟ್ಟೆ ಅಂತ ಅಂದ್ಕೊಳ್ರಿ. ಆತನ ಕಡೆಯಿಂದ ರಿಯಾಕ್ಷನ್ ಏನು ಬರ್ಬೋದು? ಒಂದು, ಆತ ಅಳ್ಬೋದು, ಇಲ್ಲಾಂದರೆ ಆತಗೆ ಬೇಜಾರಾಗ್ಬೋದು, ಇಲ್ಲಾಂದರೆ ಆತಗೆ ಕೋಪ ಬಂದುಬಿಡ್ಬೋದು. 3 ರೀತಿಯ ಆನ್ಸರ್ ಬರಬಹುದು. ಹೌದಾ? ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು ಕೂಡ ಅಂದರೆ ಈ ತತ್ವಗಳು ಏನು ಹೇಳ್ತವೆ? ಹೀಗೆ 3-4 ರೀತಿಯಲ್ಲಿ ಆಗಬಹುದು ಅಂತ ಹೇಳ್ತೇವೆ. ಆ 3ರಲ್ಲಿ ಯಾವುದಾದ್ರೂ ಒಂದು ಆಗ್ಬೋದು ಆತನ ರಿಯಾಕ್ಷನ್. ಆತ ಕೋಪ ಆದರೂ ಮಾಡ್ಕೋಬೋದು ನನ್ನ ಮೇಲೆ, ಆತ ಅಳಬಹುದು, ಇಲ್ಲ ಆತ ನನ್ನ ಮೇಲೆ ಬೇಜಾರಾಗಬಹುದು. 3ರಲ್ಲಿ ಯಾವುದಾದ್ರೂ ಆಗಬಹುದು ಅಂತ ಹೇಳ್ಬೋದು. ಆದರೆ ಸೈನ್ಸ್ ಅಂತ ಬಂದಾಗ, ವಿಜ್ಞಾನದಲ್ಲಿ ಒಂದೇ ಎಕ್ಸಾಕ್ಟ್ ಆನ್ಸರನ್ನು ಹೇಳುತ್ತದೆ, ಹಿಂಗೆ ಆಗುತ್ತೆ. ಆದರೆ ಇದು ಹಿಂಗೆ ಆಗುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಅಂದರೆ ಇದರ ಅರ್ಥ ಏನು? ಪರಿಣಾಮ ಯಾವಾಗಲೂ, ರಿಸಲ್ಟ್ ಯಾವಾಗಲೂ, ಎಫೆಕ್ಟ್ ಯಾವಾಗಲೂ ಶೋರ್ ಆಗಿ ಹೇಳೋಕ್ಕಾಗಲ್ಲ, ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಅಂತ ಹೇಳ್ತೀವಿ. ಆ್ಯಂಡ್ ಲಾಸ್ಟ್ ಒನ್ ಈಸ್ ದೆನ್ ದೇ ಸೇ ಕಾಂಟಿಂಜೆಂಟ್, ಅಂದರೆ ಅನಿಶ್ಚಿತ ಅಂತ ಹೇಳ್ತೀವಿ. ಅನಿಶ್ಚಿತ ಅಂತಂದರೆ ಇಲ್ಲಿ ನೋಡ್ರಿ, ಈ ಪ್ರಿನ್ಸಿಪಲ್ಗಳು ಸನ್ನಿವೇಶಕ್ಕೆ ತಕ್ಕಂತೆ ಇವುಗಳನ್ನು ನಾವು ಬದಲಾವಣೆ ಮಾಡೋದ್ರಿಂದ ಇದರ ತತ್ವಗಳು ಯಾವಾಗಲೂ ಸಿಚುವೇಶನ್ಗಳ ಮೇಲೆ ಡಿಪೆಂಡ್ ಆಗಿರ್ತವೆ. ಸಿಚುವೇಶನ್ಗಳ ಮೇಲೆ ಡಿಪೆಂಡ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್, ನಾನು ಮ್ಯಾನೇಜರ್ ಅಂತ ಅಂದ್ಕೊಳ್ರಿ. ನಾನೊಂದು ಆರ್ಗನೈಜೇಷನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹೌದಾ? ಒಂದು ಆರ್ಗನೈಜೇಷನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಆ ಆರ್ಗನೈಜೇಷನ್ನಲ್ಲಿ ನಾನು ಒಂದಿಷ್ಟು ಪ್ರಿನ್ಸಿಪಲನ್ನು ಅಪ್ಲೈ ಮಾಡಿದ್ದೆ. ಅಲ್ಲಿ ಸರಿಯಾದ ರೀತಿ ಅದು ವರ್ಕ್ ಆಗಿತ್ತು, ಔಟ್ಪುಟ್ ಚೆನ್ನಾಗಿ ಬಂದಿತ್ತು. ಬಟ್ ಇನ್ನೊಂದು ಆರ್ಗನೈಜೇಷನಲ್ಲಿ ಹೋದಾಗ ಫಸ್ಟ್ ನಾನು ಏನು ಮಾಡಬೇಕಾಗುತ್ತೆ ಹೇಳ್ರಿ, ಅಲ್ಲಿ ಆ ಆರ್ಗನೈಜೇಷನ್ ಸ್ಟ್ರಕ್ಚರ್ ಏನಿದೆ, ಅದರ ನೇಚರ್ ಏನಿದೆ, ಅಲ್ಲಿ ವರ್ಕರ್ಸ್ ಹೇಗಿದ್ದಾರೆ, ಅವರ ಬಿಹೇವಿಯರ್ ಹೇಗಿದೆ, ಯಾವ ಟೈಪ್ ಆಫ್ ಆರ್ಗನೈಜೇಷನ್ ಇದೆ ಅನ್ನೋದನ್ನು ನಾನು ತಿಳ್ಕೊಂಡು ಆಮೇಲೆ ಏನು ಮಾಡ್ಬೇಕ್ರಿ, ನಾನು ಅಲ್ಲಿ ಅಪ್ಲೈ ಮಾಡಿರುವಂಥ ಅದೇ ಪ್ರಿನ್ಸಿಪಲನ್ನು ಇಲ್ಲಿ ನಾನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಮೊದಲು ಮ್ಯಾನೇಜರ್ ತಿಳ್ಕೊಳ್ಬೇಕು. ಹೌದಾ? ಹಂಗೆ ತಿಳ್ಕೊಂಡು ಆತ ಏನು ಮಾಡ್ಬೇಕ್ರಿ, ಅವುಗಳನ್ನು ಅಪ್ಲೈ ಮಾಡಬೇಕು. ಅದಕ್ಕೆ ಯಾವಾಗಲೂ ಅನಿಶ್ಚಿತ ಅಂತಂದ್ರೆ ಏನ್ರಿ, ಈ ಪ್ರಿನ್ಸಿಪಲ್ಗಳು ಅನಿಶ್ಚಿತವಾಗಿರ್ತವೆ. ನಿಶ್ಚಿತವಾಗಿ ಇದನ್ನು ಹಿಂಗೆ ಅಪ್ಲೈ ಮಾಡಬೇಕು, ಈ ಪ್ರಿನ್ಸಿಪಲ್ ಇದೆ, ಈ ಪ್ರಿನ್ಸಿಪಲ್ನ ಎಲ್ಲ ಆರ್ಗನೈಜೇಷನಲ್ಲೂ ಹಿಂಗೆ ಅಪ್ಲೈ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಹೇಳೋಕ್ಕಾಗಲ್ಲ ಅಂದರೆ, ಆರ್ಗನೈಜೇಷನ್ ಒಂದು ಆರ್ಗನೈಜೇಷನಿಂದ ಇನ್ನೊಂದು ಆರ್ಗನೈಜೇಷನ್, ಬಿಸ್ನೆಸ್ ಆರ್ಗನೈಜೇಷನ್ ಡಿಫ್ರೆಂಟ್ ಆಗಿರ್ತವೆ. ಡಿಫ್ರೆಂಟ್ ಆರ್ಗನೈಜೇಷನಲ್ಲಿ ಡಿಫ್ರೆಂಟ್ ಸಿಚುವೇಶನ್ಸ್ಗಳು ಅರೈಸ್ ಆಗ್ತವೆ. ಹಾಗಾದರೆ ಡಿಫ್ರೆಂಟ್ ಸಿಚುವೇಶನ್ಗಳು ಬಂದಾಗ ಇವುಗಳನ್ನು ಕೂಡ ನಾವು ಡಿಫ್ರೆಂಟಾಗಿಯೇ ಅಪ್ಲೈ ಮಾಡಬೇಕಾಗುತ್ತೆ, ಫಿಕ್ಸ್ಡ್ ಯಾವಾಗಲೂ ಇರಲ್ಲ. ಸೊ ಹಂಗಿದ್ದಾಗ ಫಾರ್ ಎಕ್ಸಾಂಪಲ್, ಯಾರೋ ಈತ ಇದ್ದಾನೆ ಅಂದ್ಕೊಳ್ರಿ, ಮ್ಯಾನೇಜರ್ ಇದ್ದಾನೆ ಅಂತ ಅಂದ್ಕೊಳ್ರಿ. ಆ ಮ್ಯಾನೇಜರು ಒಬ್ಬ ಮ್ಯಾನೇಜರ್ ಇದ್ದಾನೆ ಅಂತ ಅಂದ್ಕೊಳ್ರಿ. ಈ ಮ್ಯಾನೇಜರು 2-3 ಪ್ರಿನ್ಸಿಪಲ್ಗಳು ಈತನಿಗೆ ಗೊತ್ತಿದ್ವು. ಈತ ಏನೋ ಸ್ಟಡಿ ಮಾಡಿದ್ದ, 2-3 ಪ್ರಿನ್ಸಿಪಲ್ಗಳು ಈತನಿಗೆ ಗೊತ್ತಿದ್ವು. ಒಂದು ಆರ್ಗನೈಜೇಷನ್ ಇದೆ, ಈ ಆರ್ಗನೈಜೇಷನ್ಗೆ ಈ 3 ಪ್ರಿನ್ಸಿಪಲ್ಗಳನ್ನು ಓದ ತಕ್ಷಣ ಡೈರೆಕ್ಟ್ ಅಪ್ಲೈ ಮಾಡಲ್ಲ ಆತ. ಹಿ ಶುಡ್ ನಾವ್ ಅಬೌಟ್ ಬಿಫೋರ್ ಗೋಯಿಂಗ್ ಟು ಅಪ್ಲೈ ದೋಸ್ ಪ್ರಿನ್ಸಿಪಲ್, ಅಲ್ಲಿ ಸಿಚುಯೇಷನ್ ಏನಿದೆ ಅನ್ನೋದನ್ನು ಆತ ಫಸ್ಟು ಏನು ಮಾಡ್ಬೇಕು ಹೇಳ್ರಿ, ತಿಳ್ಕೊಳ್ಬೇಕು. ಆತನ ಅಲ್ಲಿ ಏನು ಸಿಚುವೇಶನ್ ಇದೆ ಅನ್ನೋದನ್ನು ತಿಳ್ಕೊಂಡು ಈ 3 ಪ್ರಿನ್ಸಿಪಲ್ ಆತೇನು ಕಲ್ತಿದ್ನ ಅಲ್ರಿ, ಆವಾಗ ಆ ಸಿಚುವೇಶನ್ಗೆ ತಕ್ಕಂತೆ ಅವುಗಳನ್ನು ಅಪ್ಲೈ ಮಾಡಬೇಕು. ಹಾಗೆ ಅಪ್ಲೈ ಮಾಡಬೇಕು. ಯಾವಾಗಲೂ ಪ್ರಿನ್ಸಿಪಲ್ಗಳು ಫಿಕ್ಸ್ ಆಗಿ ನಾವೇನು ಓದಿರ್ತೀವಿ ಹಾಗೆ ಅಪ್ಲೈ ಮಾಡಬೇಕಂತಿಲ್ಲ. ಸಿಚುವೇಶನ್ಗಳಿಗೆ ತಕ್ಕಂತೆ ಅವುಗಳನ್ನು ಬದಲಾವಣೆ ಮಾಡಿ ನಾವೇನು ಮಾಡಬೇಕಾಗತ್ತೆ ರೀ, ಅಪ್ಲೈ ಮಾಡಬೇಕಾಗತ್ತೆ. ಅದರ ಎಫೆಕ್ಟ್ ಏನಾಗಿರುತ್ತೆ ಅಂದರೆ, ಯಾವಾಗಲೂ ಆ ಪ್ರಿನ್ಸಿಪಲ್ ಅಪ್ಲೈ ಮಾಡಿದ ಮೇಲೆ ಬರುವಂಥ ಔಟ್ಪುಟ್, ಅದರ ಎಫೆಕ್ಟ್ ಏನಾಗಿರುತ್ತೆ ಅಂದರೆ, ಇಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಆರ್ಗನೈಜೇಷನ್. ಅಂದರೆ ವ್ಯವಹಾರ ಸಂಘಟನೆಯ ಗುಣದ ಆಧಾರದ ಮೇಲೆ, ಅದರ ಸ್ವರೂಪದ ಆಧಾರದ ಮೇಲೆ ಅದು ಯಾವಾಗಲೂ ಅವಲಂಬಿತ ಆಗಿರುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಅಪ್ಲಿಕೇಶನ್ಸ್ ಆಫ್ ದೀಸ್ ಪ್ರಿನ್ಸಿಪಲ್ ಆ್ಯಸ್ ಟು ಚೇಂಜ್ ಅಕಾರ್ಡಿಂಗ್ ಟು ದ ಸರ್ಕಮ್ಸ್ಟನ್ಸಸ್, ಅಂದರೆ ಸಂದರ್ಭಗಳಿಗೆ ಅನುಗುಣವಾಗಿ ಅದು ಬದಲಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇನ್ನೊಂದೇನಾಯ್ತಂದರೆ, ಇನ್ನೊಂದು ಆರ್ಗನೈಜೇಷನ್ ಇದೆ. ಹೌದಾ? ಇಲ್ಲೊಂದು ಆರ್ಗನೈಜೇಷನ್ ಇದೆ, ಇಲ್ಲೊಂದು ಆರ್ಗನೈಜೇಷನ್ ಇದೆ. ಈ ಆರ್ಗನೈಜೇಷನಲ್ಲಿ ಒಬ್ಬ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದ. ಇಲ್ಲೇನಾಗ್ತಾಯಿತ್ತು ಅಂದರೆ, ಗ್ರೂಪ್ ವರ್ಕ್ ಯಾವಾಗಲೂ, ಟೀಮ್ ವರ್ಕ್ ಯಾವಾಗಲೂ ಬೇಕಾಗಿತ್ತು. ಎಲ್ಲರನ್ನೂ ಸೇರಿಸಿ ಏನು ಮಾಡ್ದ, ಒಂದು ಟೀಮ್ ವರ್ಕನ್ನು ರೆಡಿ ಮಾಡ್ದ, ಅದು ಸಕ್ಸಸ್ ಆಯಿತು. ಹೌದಾ? ಟೀಮ್ ವರ್ಕ್ ಏನು ಮಾಡ್ದ, ಟೀಮ್ ವರ್ಕ್ ಮಾಡಿಸ್ಕೊಂಡ, ಗ್ರೂಪಾಗಿ ವರ್ಕ್ ಮಾಡಿಸ್ಕೊಂಡಾಗ
ಅದು ಸಕ್ಸಸ್ ಆಯಿತು, ರೈಟ್, ಈ ಪ್ರಿನ್ಸಿಪಲ್ಲು ಅಪ್ಲೈ ಆಯಿತು, ನಾನು ಏನು ಪ್ರಿನ್ಸಿಪಲ್ ಅಪ್ಲೈ ಮಾಡಿದ್ದೆ ಅದು ರೈಟ್, ಅಂದರೆ ಔಟ್ಪುಟ್ ಚೆನ್ನಾಗಿ ಬಂತು ಅಂತ ಅನ್ಕೊಂಡ. ನೆಕ್ಸ್ಟ್ ಆತೇನೋ ಈ ಜಾಬ್ ಬಿಟ್ಟ ಇನ್ನೊಂದು ಆರ್ಗನೈಜೇಷನ್ಗೆ ಎಂಟ್ರಿ ಕೊಟ್ಟ ಅಂತ ಅನ್ಕೊಳ್ರಿ. ಆವಾಗ ಇಫ್ ದೇರ್ ಈಸ್ ನೋ ನೆಸಸರಿ ಫಾರ್ ಟೀಮ್ ವರ್ಕ್ ಅಂತಂದರೆ ಅಲ್ಲಿ ಇಂಡಿವಿಜುವಲ್ ವರ್ಕ್ ಏನಾದ್ರೂ ನೆಸೆಸಿಟಿ ಇರುತ್ತೆ, ಇಂಡಿವಿಜುವಲ್ ವರ್ಕ್ ಬೇಕಾಗಿರುತ್ತೆ. ಇಂಥ ಸಿಚುವೇಷನಲ್ಲಿ ಅದೇ ಟೀಮ್ ವರ್ಕ್ ಇಲ್ಲಿ ಏನಾಗಲ್ಲ, ನೆಸೆಸಿಟಿ ಇಲ್ಲ, ಬೇಕಾಗೇ ಇಲ್ಲ. ಯಾಕಂದರೆ ಇಲ್ಲೇನು ರಿಕ್ವೈರ್ಡ್ ಇದೆ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬೇಕಾಗಿದೆ. ಹಾಗಾದರೆ ಇದೇನು ಮಾಡಬೇಕಾಗುತ್ತೆ ಹೇಳ್ರಿ, ಇಲ್ಲಿ ಮಾಡಿಫೈ ಮಾಡಲೇಬೇಕಾ ಪ್ರಿನ್ಸಿಪಲನ್ನು. ಟೀಮ್ ಸ್ಪಿರಿಟ್ ಅನ್ನೋದು ಎಲ್ಲಿ ಯೂಸ್ ಆಯ್ತು ಹೇಳ್ರಿ, ಈ ಆರ್ಗನೈಜೇಷನಲ್ಲಿ ಯೂಸ್ ಆಯಿತು, ಇಲ್ಲಿ ಅದು ಯೂಸ್ ಆಗಲ್ಲ. ಬಿಕಾಸ್ ಆಫ್ ವಾಟ್, ಯಾಕೆ ಇಲ್ಲಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಷ್ಟೇ ನೀಡಿದೆ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಷ್ಟೇ ಬೇಕಾಗಿದೆ, ವೈಯಕ್ತಿಕ ಕೆಲಸ ಅಷ್ಟೇ ಬೇಕಾಗಿದೆ, ಟೀಮ್ ವರ್ಕ್ ಬೇಕಾಗಿಲ್ಲ ಆ ಪ್ರಾಜೆಕ್ಟ್ ಮುಗಿಸೋಕ್ಕೆ. ಮತ್ತು ಹಾಗಿದ್ದಾಗ ಟೀಮ್ ವರ್ಕನ್ನಷ್ಟೇ, ಇಂಡಿವಿಜುವಲ್ ವರ್ಕನ್ನಷ್ಟೇ ಅದು ಎಕ್ಸ್ಪೆಕ್ಟ್ ಮಾಡಬೇಕು. ಟೀಮ್ ಸ್ಪಿರಿಟ್ ಅನ್ನೋದು ಇಲ್ಲಷ್ಟೇ ಅದು ಯೂಸ್ ಮಾಡಬೇಕು. ಹಾಗಾದರೆ ಈ ಆರ್ಗನೈಜೇಷನ್ಗೂ ಡಿಫ್ರೆನ್ಸ್ ಇದೆ. ಹಾಗಾದರೆ ಪ್ರಿನ್ಸಿಪಲನ್ನು ಇಲ್ಲಿ ಏನು ಮಾಡ್ಬೇಕಾತ, ಮಾಡಿಫೈ ಮಾಡಬೇಕು. ಇಂಡಿವಿಜುವಲ್ ವರ್ಕ್ ಅಷ್ಟೇ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಬೇಕು, ಇಲ್ಲಿ ಗ್ರೂಪ್ ವರ್ಕ್ ಅಷ್ಟೇ ಅವ್ರ ಕಡೆಯಿಂದ ಏನು ಮಾಡ್ಬೇಕ್ರಿ ಆತ ಎಕ್ಸ್ಪೆಕ್ಟ್ ಮಾಡಬೇಕು. ಸೊ ಹಂಗಿದ್ದಾಗ ಇಲ್ಲೇನಾಗುತ್ತೆ ಹೇಳ್ರಿ, ಟೋಟಲ್ ಇದರ ಅರ್ಥ ಏನಂದರೆ ಯಾವಾಗಲೂ ಈ ಪ್ರಿನ್ಸಿಪಲ್ಗಳು ನಿಶ್ಚಿತವಾಗಿ ಇರೋಲ್ಲ. ಒಂದು ಲೈನ್ ಏನಾದರೂ ರೆಡಿ ಆಗೈತೆ, ಒಂದು ಪ್ರಿನ್ಸಿಪಲ್ ರೆಡಿ ಆಗೈತೆ ಅಂದರೆ ಅದು ಎಲ್ಲ ಆರ್ಗನೈಜೇಷನ್ಗೂ ಫಿಕ್ಸ್ಡ್ ಅದನ್ನೇ ಅಪ್ಲೈ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದೇನಾಗ್ಬೋದು ರೀ, ಚೇಂಜ್ ಆಗ್ತಾ ಹೋಗುತ್ತೆ, ನಿಶ್ಚಿತವಾಗಿ ಹೇಳೋಕ್ಕಾಗಲ್ಲ. ಈ ತತ್ವಗಳು ಅನಿಶ್ಚಿತವಾಗಿವೆ, ಸಮಯಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಇವುಗಳನ್ನು ಮಾರ್ಪಡಿಸಿ ಏನು ಮಾಡಬೇಕಾಗತ್ತೆ ಹೇಳ್ರಿ, ಅನ್ವಯಿಕೆ ಮಾಡಬೇಕಾಗತ್ತೆ. ಸೊ ಈ 4 ಏನಾಗಿರ್ತವೆ ರೀ, ಫೀಚರ್ಸ್ ಆಗಿರ್ತವೆ. ಸೊ ಶಾಲ್ ವಿ ಡಿಸ್ಕಸ್ ಒನ್ಸ್ ಅಗೇನ್. ಸುಮ್ಮನೆ ಇನ್ನೊಂದು ಸತಿ ನೋಡೋಣ ಇದನ್ನು. ಯೂನಿವರ್ಸಲ್ ಅಪ್ಲಿಕೇಬಿಲಿಟಿ ಅಂದರೆ ಸಾರ್ವತ್ರಿಕ ಅನ್ವಯಿಕತೆ ಅಂತ ಹೇಳಿದ್ದೆ. ಸಾರ್ವತ್ರಿಕ ಅನ್ವಯಿಕತೆ ಅಂದರೆ ಇವು ಎಲ್ಲಿ ಬೇಕಾದರೂ ಇವುಗಳನ್ನು ನಾವೇನು ಮಾಡ್ತೀವಿ, ಅಪ್ಲೈ ಮಾಡ್ತೀವಿ. ಅದು ಸಣ್ಣ ಆರ್ಗನೈಜೇಷನ್ ಇರ್ಬೋದು, ದೊಡ್ಡ ಆರ್ಗನೈಜೇಷನ್ ಇರ್ಬೋದು. ಇಟ್ ಮೇ ಬಿ ಪ್ರೈವೇಟ್ ಸೆಕ್ಟರ್, ಆರ್ ಇಟ್ ಮೇ ಬಿ ಪಬ್ಲಿಕ್ ಸೆಕ್ಟರ್, ಆರ್ ಇಟ್ ಮೇ ಬಿ ಪ್ರಾಡಕ್ಟ್ ಓರಿಯೆಂಟೆಡ್, ಆರ್ ಇಟ್ ಮೇ ಬಿ ಸರ್ವಿಸ್ ಓರಿಯೆಂಟೆಡ್, ಆರ್ ಇಟ್ ಮೇ ಬಿ ಬಿಸ್ನೆಸ್ ಆರ್ಗನೈಜೇಷನ್, ಆರ್ ಇಟ್ ಮೇ ಬಿ ನಾನ್ ಬಿಸ್ನೆಸ್ ಆರ್ಗನೈಜೇಷನ್. ಯಾವುದಾದ್ರೂ ಇರ್ಬೋದು, ಎಲ್ಲದಕ್ಕೂ ಏನಾಗುತ್ತೆ ಈ ತತ್ವಗಳು ಅಪ್ಲೈ ಆಗ್ತವೆ. ಆ್ಯಂಡ್ ನೆಕ್ಸ್ಟ್ ಒನ್ ಈ ಸಾಮಾನ್ಯ ಮಾರ್ಗಸೂಚಿಗಳು. ಇವೇನಾಗಿರ್ತವೆ, ಡೈರೆಕ್ಷನನ್ನು ಕೊಡ್ತವೆ ಅಷ್ಟೇ. ಈ ದಾರಿಯಲ್ಲಿ ಹೋಗ್ರಿ ಇಷ್ಟೇ ಹೇಳುತ್ತೆ. ಆದರೆ ಫಿಕ್ಸ್ಡ್ ಹಿಂಗೆ ಆಗುತ್ತೆ, ಇದೇ ದಾರಿಯಲ್ಲಿ ನೀನು ಹೋಗಲೇಬೇಕು ಅಂತ ಹೇಳಲ್ಲ, ಇದೇ ರಿಸಲ್ಟ್ ಬರುತ್ತೆ ಅಂತ ಹೇಳಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್ ಫಾರ್ಮ್ಡ್ ಬೈ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್. ಅಂದರೆ ಈ ತತ್ವಗಳನ್ನು ಕೂಡ ಒಂದೇ ಒಂದು ಸತಿ ಎಕ್ಸ್ಪೆರಿಮೆಂಟ್ ಮಾಡಿ ಕೈ ಬಿಟ್ಬಿಡಲ್ಲ, ಒಂದೇ ಒಂದು ಸತಿ ಯಾವುದೋ ರಿಸಲ್ಟ್ ಬಂದ ತಕ್ಷಣ ಫಿಕ್ಸ್ ಮಾಡಲ್ಲ. ಇದನ್ನು ಮತ್ತೆ ಆಚರಣೆ ಮಾಡಿ ಮತ್ತೆ ಪ್ರಯೋಗಗಳನ್ನು ಮಾಡಿ ನೋಡಿದಾಗ ಅದರಿಂದ ಅಂತ ಬಂದಂಥ ರಿಸಲ್ಟ್ಗಳ ಆಧಾರದ ಮೇಲೆ ಏನು ಮಾಡಲಾಗುತ್ತೆ ರೀ, ಈ ತತ್ವಗಳನ್ನು ಫಿಕ್ಸ್ ಮಾಡಲಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಫ್ಲೆಕ್ಸಿಬಲ್. ಅಂದರೆ ಇವುಗಳು ಏನಾಗಿರಲ್ರಿ, ಈ ತತ್ವಗಳು ಯಾವಾಗಲೂ ಒಂದೇ ರೀತಿ ಇರಲ್ಲ, ಇವುಗಳನ್ನು ಬದಲಾವಣೆ ಮಾಡ್ಕೋಬೋದು. ಯಾವುದರ ಆಧಾರದ ಮೇಲೆ ಅಂದರೆ ಸಮಯ ಸಂದರ್ಭಗಳಿಗೆ ತಕ್ಕಂತೆ ಏನು ಮಾಡ್ಬೋದು ರೀ, ಚೇಂಜ್ ಮಾಡ್ಬೋದು, ಮಾರ್ಪಾಡನ್ನು ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಮೇನ್ಲಿ ಬಿಹೇವಿಯರ್ ಅಂದರೆ ಮುಖ್ಯವಾಗಿ ವರ್ತನಾಶೀಲವಾಗಿವೆ. ಅಂದರೆ ಅದರ ಅರ್ಥ ಇಷ್ಟೇ, ಏನಂದರೆ ಅವುಗಳನ್ನು ಮನುಷ್ಯನ ವರ್ತನೆಯ ಮೇಲೆ, ಮನುಷ್ಯರ ಮೇಲೆ ಅಪ್ಲೈ ಮಾಡಿ ನೋಡಲಾಗುತ್ತೆ, ವರ್ತನೆಗಳ ಮೇಲೆ ಏನು ಮಾಡಲಾಗುತ್ತೆ, ಅಪ್ಲೈ ಮಾಡಿ ನೋಡಲಾಗುತ್ತೆ. ಅದರಿಂದ ಬರುವಂಥ ರಿಸಲ್ಟ್ ಏನಾಗಿರ್ಬೋದು ರೀ, ಹೀಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬೇರೆ ಬೇರೆ ರೀತಿಯ ರಿಸಲ್ಟ್ ಕೂಡ ಬರಬಹುದು. ಆ್ಯಂಡ್ ಕಾರಣ ಮತ್ತು ಪರಿಣಾಮಗಳ ಸಂಬಂಧ ಅಂದರೆ ಇವು ಕೂಡ ಅಷ್ಟೇ ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನೇ ಹೊಂದಿರ್ತವೆ. ಆದರೆ ಅದರಿಂದ ಆಗುವಂಥ ಪರಿಣಾಮ ಹೀಗೆ ಆಗುತ್ತೆ, ಎಕ್ಸಾಕ್ಟ್ ಇದೇ ಎಫೆಕ್ಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಕಾಂಟಿಂಜೆಂಟ್ ಅಂದರೆ ಈ ಪ್ರಿನ್ಸಿಪಲ್ಗಳು ಅಂದರೆ ಈ ತತ್ವಗಳು ನಿಶ್ಚಿತವಾಗಿರಲ್ಲ, ಅನಿಶ್ಚಿತವಾಗಿರ್ತವೆ. ಆಯಾ ಆರ್ಗನೈಜೇಷನ್ಗೆ ತಕ್ಕಂತೆ ಇವುಗಳನ್ನು ಏನು ಮಾಡಬೇಕಾಗುತ್ತೆ ರೀ, ಮಾರ್ಪಾಡು ಮಾಡಿ ಅಪ್ಲೈ ಮಾಡಿ ನೋಡಬೇಕಾಗುತ್ತೆ. ಸೊ ಇವೆಲ್ಲಗಳು ಏನಾಗಿರ್ತಾವೆ ರೀ, ಫೀಚರ್ಸ್ ಆರ್ ನೇಚರ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಐ ಹೋಪ್ ಇವತ್ತಿನ ಕ್ಲಾಸು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.